ನಿನ್ನ ಕಣ್ಣಲ್ಲಿ ನೀರು? ಕಣ್ಣಲ್ಲಿ ನೀರು ಹಾಗೇನಿಲ್ಲ ರೀ, ಕಣ್ಣೀರಲ್ಲ, ಇದು ಪನ್ನೀರು. ಅಂದ್ರೆ ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಇಷ್ಟು ದಿವಸ ನಿಮ್ಮ ಆಸೆಯಂತೆ ನಿಮ್ಮ ಬಯಕೆ ಈಡೇರಿತು. ಅಂದ್ರೆ ನಾನೀಗ 3 ತಿಂಗಳ ಚಂದ್ರ ನೋಡು, ನಿನ್ನ ಹತ್ರ ನಾನೊಂದು ಪ್ರಶ್ನೆ ಕೇಳ್ತೇನೆ. ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಈಗ ಕೆಲವು ತಿಂಗಳ ಹಿಂದೆ ನೀನು ಆ ಮಂಜುನಾಥನ ಮನೆಗೆ ಹೋಗಿದ್ಯಲ್ಲ, ಯಾಕೆ ಅಂತ ಕೇಳ್ಬೋದಾ? ಓಹೋ, ಯಾರಲ್ಲ, ನಮ್ಮ ಅತ್ತಿಗೆ ಇದಾರಲ್ಲ, ಇವಾಗ ಮದುವೆ ಆಗಿರೋದು ಅವರನ್ನೇ. ನಮ್ಮ ಅತ್ತಿಗೆ ಮದುವೆ ಆಗಿದ್ದು ಅವರನ್ನೇ ರೀ. ಅದಕ್ಕೆ ನೋಡೋಣ ಅಂತ ನಮ್ಮ ಅತ್ತಿಗೋಸ್ಕರ ಅವ್ರ ಮನೆಗೆ ಹೋಗಿದ್ದೆ ಅಷ್ಟೇ, ಮತ್ತೇನಿಲ್ಲ. ಚಂದ್ರ, ನನಗೆ ಗೊತ್ತಿಲ್ದಿರೋ ಹೊಸ ಕಥೆ ಹೇಳ್ತಾ ಇದೀಯಾ? ಏನ್ ಹೇಳ್ತಿದ್ರ? ನನಗೊಂದು ಅರ್ಥ ಆಗ್ತಿಲ್ಲ. ಅದು ಹಾಗಲ್ಲ ರೀ ಚಂದ್ರ. ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಆ ಪಿಂಡಕ್ಕೆ ನಾನೇ ಅಪ್ಪ ಅಂತ ಹೇಗೆ ಹೇಳ್ತೀಯ? ಏನ್ ಮಾತಾಡ್ತಿದ್ದೀರಾ ನೀವು? ಪ್ರಶ್ನೆ ಮಾಡುವ ಮಾತೇನ್ರಿ ಇದು? ನಿಮ್ಮ ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಈಗ ತಂದೆ ನೀವಲ್ಲ ಅಂದ್ರೆ ಏನ್ರಿ ಅರ್ಥ? ಹೇಳ್ಬೇಡ್ರಿ. ಇನ್ನು ಕಣ್ಣು ಬಿಡದ ಕುಡಿಗೆ ದಯವಿಟ್ಟು ಈ ರೀತಿ ಆಪಾದನೆ ಕೊಡ್ಬೇಡಿ. ಈ ಮಗುವಿನ ತಂದೆ ನೀವೇ. ಚಂದ್ರ ನೋಡು, ಮಾತು ಬರದ ಮೂಕಿಯನ್ನ ಕರೆದುಕೊಂಡು ಬಂದು ಮದುವೆಯಾಗಿ ನನ್ನ ಈ ಅರಮನೆಯ ಪಟ್ಟದರಸಿಯನ್ನಾಗಿ ಮಾಡಿದೆ. ಅದಕ್ಕೆ ನೀನು ನನಗೆ ಕೊಟ್ಟ ಪಟ್ಟ ಯಾವುದು ಚಂದ್ರ? ಹಾಗಲ್ಲ, ಪಿಂಡಕ್ಕೆ ಅಪ್ಪನೇ ಪಟ್ಟ ಕೊಡ್ತಾ ಇದೀಯ ಚಂದ್ರ. ಯಾಕೆಷ್ಟು ಕಲ್ಲ ಇದ್ರೆ ನಿಮ್ ಮನಸ್ಸು? ನೀನ್ ಇಲ್ದಿದೆ ಪ್ರಪಂಚ ಇಲ್ಲ ಅಂತ ಹೇಳ್ತಾ ಇದ್ರೆ ನನ್ನ ಗಂಡ ಇವತ್ತು ನನ್ನ ಹೊಟ್ಟೆಲಿರೋ ಮಗುವಿನ ಬಗ್ಗೆ ಸಂಶಯದ ಮಾತಾಡ್ತಾ ಇದ್ದೀರಲ್ಲ. ಯಾಕೆಷ್ಟು ಕ್ರೂರವಾದ್ರಿ ಅಂತ ನೀವು? ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಅಂತ ತಪ್ಪ ಹೆಜ್ಜೆನ ನಾನು ಇಟ್ಟಿಲ್ಲ ರೀ. ಈ ಮಗು ನಿಮ್ಮ ವಂಶದ ಕುಡಿ. ನೋಡು ಚಂದ್ರ, ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಮೊದಲು ಆ ದರಿದ್ರ ಪಿಂಡವನ್ನು ತೆಗೆದು ಬಿಡು. ಇಲ್ಲ ಅಂತಾದ್ರೆ ನಿನ್ನ ಅಪ್ಪ ಹೋದ ಹಾದಿಯನ್ನೇ ಹಿಡಿದು ಹೋಗ್ತಾ ಇರು. ನೋಡ್ತೀಯಪ್ಪ, ಶ್ರೀಮಂತರಾಳಿ ಅಂತ ಮದುವೆ ಮಾಡಿಕೊಟ್ಟೆ, ಅವರ ದರ್ಪವನ್ನ ನೋಡ್ತೀಯಪ್ಪ. ಈ ಮರಿ ವಂಶದ ಕೊಡಿಯನ್ನೇ ನನ್ನ ಮಗು ಅಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿ ನನಗೆ ಎಂಥ ಪಟ್ಟ ಕಟ್ಟಿಬಿಟ್ಟು ನೋಡ್ತೀಯಪ್ಪ. ಅಯ್ಯೋ ದೇವ್ರೆ, ನನ್ನ ದಾರಿ ಯಾವ ಕಡೆ, ನನಗೆ ಏನ್ ಮಾಡ್ಬೇಕು ನನಗೊಂದು ತೋಚ್ತಾನೆ ಇಲ್ಲ. ಒಂದೆಡೆ ನನ್ನ ಮಗು ಇನ್ನೂ ಕಣ್ಣು ಬಿಟ್ಟಿಲ್ಲ, ಒಂದೆಡೆ